ಸೊ ಎ ರೇಸ್ ಟು ಬಿ, ಬಿ ರೇಸ್ ಟು ಸಿ ರೇಸ್ ಟು ಡಿ 4 ಸಂಖ್ಯೆ ಬಂದವ. ಆಗಲೇ ನಾವೇನು ಮಾಡಿವ ಹಿಂದಿನ ಕ್ವಶನ್ ಅಲ್ಲಿ 3 ಸಂಖ್ಯೆ ನೋಡಿದ್ವಿ. ಎ ರೇಸ್ ಟು, ಬಿ ರೇಸ್ ಟು, ಸಿ ರೇಸ್ ಟು ಡಿ. ಹೌದಾ? ಏನಿಲ್ಲ, ನಾರ್ಮಲಿ ಇಲ್ಲಿ ಎ ಯ ಸಂಖ್ಯೆ ಎಷ್ಟು ಐತೆ ಹಂಗಾರೆ? ಎ ಸಂಖ್ಯೆ ಎಷ್ಟು? 2. ಬಿ ಯ ಸಂಖ್ಯೆ 3. ಎ ನ ವ್ಯಾಲ್ಯೂ 2 ಅದ, ಬಿ ಎಸ್ ವ್ಯಾಲ್ಯೂ 3 ಅದ. ನೆಕ್ಸ್ಟ್ ಬಿ ಯ ವ್ಯಾಲ್ಯೂ 4 ಐತಂದ್ರ ಬಿ ಯ ಕೆಳಗೆ 4 ಬರ್ಕೋಬೇಕು. ಸಿ ಯ ವ್ಯಾಲ್ಯೂ 3 ಕೆ ಅಂದ್ರೆ ಸಿ ಯ ಕೆಳಗಡೆ 3 ಬರ್ಕೋಬೇಕು. ಹೌದಾ? ನೆಕ್ಸ್ಟ್ ಸ್ಟೆಪ್ ಸೇಮ್ ನೋಡ್ರಿ. ಸಿ ಯ ವ್ಯಾಲ್ಯೂ 5 ಐತಿ, ಸಿ ಯ ಕೆಳಗಡೆ ಎಷ್ಟು ಬರ್ಕೋಬೇಕು? 5 ಬರ್ಕೋಬೇಕು. ನೆಕ್ಸ್ಟ್ ಡಿ ಯ ಕೆಳಗಡೆ 2. ಹೌದಾ? ಇಲ್ಲೊಂದು ಪ್ಲೇಸ್ ಖಾಲಿ ಐತಿ, ಇಲ್ಲಿ 2 ಪ್ಲೇಸ್ ಖಾಲಿ ಉಳಿತಾವ, ಇಲ್ಲಿಯೂ ಕೂಡ 2 ಪ್ಲೇಸ್ ಖಾಲಿ ಉಳಿತಾವ, ಇಲ್ಲಿ ಮ್ಯಾಗ 1 ಪ್ಲೇಸ್ ಖಾಲಿ ಉಳಿತೈತಿ. ನಮ್ಗೆ ಹೇಳಿ ಎಲ್ಲಿ ಪ್ಲೇಸ್ ಖಾಲಿ ಐತಲ್ಲ ಅದ್ರ ಪಕ್ಕದಲ್ಲಿ ಒಂದು ಸಂಖ್ಯೆ ಏನ್ ಮಾಡ್ಬೇಕು? ತುಂಬಬೇಕು. ಹಾಗಾದ್ರೆ ಇಲ್ಲಿ ಮ್ಯಾಗಿನ್ ಲೈನ್ದಾಗ 3 ಐತಿ, ಇಲ್ಲಿ ಖಾಲಿ ಜಾಗ ಐತಂದ್ರೆ ಇದೇ ಸಂಖ್ಯೆ ಏನಾಗ್ತೈತೆ ಹಂಗಾರ್ಲೆ? ಇಲ್ಲಿ 3 ಬರ್ತೈತಿ. ಹೌದಾ? ಇಲ್ಲಿ 3 ಬಂತಂದ್ರ ಇದ್ರ ಬಾಜು ಯಾವ ಬರ್ತದ ಹಂಗಾರ್ಲೆ? ಇದೇ ಸಂಖ್ಯೆನೇ ಬರ್ಬೇಕು. ಇಲ್ಲಿ 3 ಬಂತಂದ್ರ ಇಲ್ಲಿ ಕೂಡ ಏನ್ ಬರ್ಬೇಕು? 3ನ ಬರ್ಬೇಕು. ಹೌದಾ? ಬಾಜು ಸಂಖ್ಯೆಯಲ್ಲಿ ತುಂಬಬೇಕಲ್ಲ. ಈಗ ಇಲ್ಲಿ ಯಾವ ಸಂಖ್ಯೆ ಬರ್ತೈತಿ ಹಂಗಾರ್ಲೆ? ಇಲ್ಲಿ 4 ಐತಂದ್ರೆ ಏನ್ ಬರ್ತೈತಿ? ಇಲ್ಲಿ 4 ಬರ್ತೈತಿ. ಇಲ್ಲಿ 3 ಐತಂದ್ರ ಇದ್ರ ಬಾಜು ಏನ 3 ಬರ್ತೈತಿ. ಬಾಜು ಸಂಖ್ಯೆ ತಗೋಬೇಕು. ಇಲ್ಲಿ ಯಾವ್ದು ಸಂಖ್ಯೆ ಅಂದ್ರ ಇದ 5 ಈ ಕಡೆ ಬರ್ತೈತಿ 5, ಇದ 5 ಈ ಕಡೆ ಬರ್ತೈತಿ 5. ಕ್ಲಿಯರಾ? ಈಗ ಏನ್ ಮಾಡ್ಬೇಕು? ಮೇಲಿಂದ ಕೆಳಗಡೆ ಇಂಟು ಮಾಡ್ಕೋಬೇಕು. ಸೊ ಮೇಲಿಂದ ಕೆಳಗಡೆ ಇಂಟು ಮಾಡ್ಕೋಬೇಕಂದ್ರ 2 4 ಎಷ್ಟು ಹಂಗಾರ್ಲೆ? 8. 8 5 ಎಷ್ಟು? 40. 40. ಎ 40 ಬಂತು. ಬಿ 3 4 12, 12 5 60. ಸಿ 3 3 9, 9 5 45. ನೆಕ್ಸ್ಟ್ ಡಿ 3 3 9, 9 2 18. ಇಷ್ಟು ಬಂತು. ಈ 4 ಸಂಖ್ಯೆ ಯಾವ್ದಾರ ಒಂದೊಮ್ಮೆಗೆ ಭಾಗಕ್ಕೈತನ? ಹೋಗಂಗಿಲ್ಲ. 4 ಸಂಖ್ಯೆಗಳು ಒಂದ ಮಗ್ಗಿಲೆ ಏನಾರ ಭಾಗ ಹೋದ್ರೆ, ಇವು 4 ಸಂಖ್ಯೆ ಒಂದ ಮಗ್ಗಿಲೆ ಡಿವೈಡ್ ಆಗಿದ್ರೆ ಭಾಗ ಮಾಡ್ಬೇಕು. ಆಗಂಗಿಲ್ಲ ಅಂದ್ರೆ ಇದೇ ಆನ್ಸರ್ ಆಗ್ತೈತ್ರಿ. 40 raised to 60 raised to 45 raised to 18. ಇದ ಏನಪ್ಪ ಆನ್ಸರ್ ಆಗ್ತೈತಿ. ಇದನ್ನ ಬರ್ಕೊಂಡ್ಬಿಡ್ರಿ. ರೈಟ್ ಡೌನ್. ನೆಕ್ಸ್ಟ್ ಬರ್ಕೊಂಡ್ರಲ್ಲ ಅದು? ಹೌದಾ? ಓಕೆ, ಲಾಸ್ಟ್. ಕ್ಲಿಯರ್ ಅಲ್ಲ? ಇದ್ರ ಮೇಲೆ ಮತ್ತೇನೋ ಡೌಟ್ಸ್ ಐತಿ? ಈ ಟೈಪ್ ಎಲ್ಲ ಡೌಟ್ಸು ಇದ ಸೇಮ್ ಒಂದು ಸ್ವಲ್ಪ ಟ್ವಿಸ್ಟ್ ಆಗುವಂಥ ಕ್ವಶನ್ಸ್ ಎಲ್ಲ ಏನಪ್ಪ ಅಂದ್ರೆ ನಿಮ್ಗೆ ಶೀಟ್ನಾಗ ಇರ್ತೈತಿ. ಆನ್ಲೈನ್ ಏನಪ್ಪ ಬಿಡಿಸ್ರಿ, ಯಾವ ಗೊತ್ತಾಗಲ್ಲ ಅವ್ ಮತ್ತೆ ನಾಳೆ ಕ್ಲಾಸ್ನಾಗ ಡಿಸ್ಕಷನ್ ಮಾಡ್ತೀನಿ ನಾನು. ಸೊ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಅನುಪಾತದಲ್ಲಿ ಈ ರೀತಿ ಪ್ರಶ್ನೆಗಳು ಕೇಳ್ತಾರೆ. ಎ 4a is equal to 2b, find the a raised to b. 4a is equal to 2b ಆಗಿದ್ದರೆ a ಅನುಪಾತ b ಅನ್ನ ಕಂಡು ಹಿಡಿಯಿರಿ. ಫೈಂಡ್ ದಿ a raised to b. ನಡಕಿಲ್ಲ ಏನ್ ಕೊಟ್ಟಾರಪ್ಪ ಅಂದ್ರ is equal to ಚಿಹ್ನೆ ಕೊಟ್ಟಾರ. 4a is equal to 2b. ನಮಗೇನ್ ಕೇಳ್ತಾರ? a raised to b ಕೇಳಕತ್ತಾರ. ಸೊ ಈ ರೀತಿ ಕೇಳಿದಾಗ ಬಹಳ ಏನಪ್ಪಾ ಅಂದ್ರ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಎ ಯ ಸಂಖ್ಯೆ ಯಾವತ್ತಿದ್ರು ಮುಂದಿನ ಸಂಖ್ಯೆ ಆಗಿತ್ತ. ಎ is equal to ಎಷ್ಟು ಆಗ್ತೈತೆ ಹಂಗಾರಲ್ಲಿ? 2. ಬಿ ಏನಾಗ್ತೈತಿ? ಬಿ ಯ ಮುಂದಿನ ಸಂಖ್ಯೆ ಬಿ ಆಗ್ತೈತಿ. ಬಿ ಯ ಸಂಖ್ಯೆ ಬಿ ಮುಂದಿನ ಸಂಖ್ಯೆ ಅಂದ್ರೆ 4 ಬರ್ತೈತಿ. ಬಾಜು ಸಂಖ್ಯೆ ಏನಪ್ಪಾ ಅಂದ್ರ ಉಲ್ಟಾ ಪಲ್ಟಾ ಆಗ್ತಾವ. ಸೊ ಬಿ ಯ ಮುಂದಿನ ಸಂಖ್ಯೆ ಯಾವುದು? 4. ಸೊ 2 raised to 4 ಐತಂದ್ರೆ ಎ ಅನುಪಾತ ಬಿ ಅಂದ್ರ ನಾವ್ ಏನ್ ಮಾಡ್ಬೇಕಂದ್ರೆ ಇದನ್ನ ಕಡ್ತ ಹೊಡಿಬೇಕು. 2 1s 2 2s 1 ಅನುಪಾತ 2 ಆನ್ಸರ್ ಆಗ್ತೈತಿ. ಕಡ್ತ ಹೋದ್ರೆ ಕಡ್ತ ಹೊಡಿಬೇಕು. 2 4 ಅಂದ್ರೆ 2 ಮಗಿಲ್ ಹೋಗ್ತೈತಿ, ಕಡ್ತ ಹೊಡೆದಿಟ್ಟು ಹೋಗ್ಬೇಕು. ಸೊ ಹಾಗಾದ್ರೆ ಇದ ಸೇಮ 3 ಇರಂತೆ ಕೊಡು. 2a is equal to 3b is equal to 5c. Find the a raised to b raised to c. 2a is equal to 3b is equal to 5c ಆಗಿದ್ದರೆ a is equal to b a raised to b raised to c ಅನ್ನ ಕಂಡುಹಿಡಿಯಿರಿ ಅಂತ. ಈಗ ಏನ್ ಮಾಡ್ಬೇಕು? 2 ಸಂಖ್ಯೆ ಉಲ್ಟಾ ಪಲ್ಟಾ ಮಾಡ್ತಿದೀವಿ ನಾವು. ಅಲ್ಲಿ 3 ಸಂಖ್ಯೆ ಐತಿ. ಹೌದಾ? 3 ಸಂಖ್ಯೆ ಇದ್ರೆ ಏನ್ ಮಾಡ್ಬೇಕಂದ್ರ ನಮಗ ಎ ಬೇಕಂದ್ರ ಇಲ್ಲಿ ಎ ಬೇಕಂದ್ರ ಎ ಯ ಬಾಜು ಇರುವಂತ ಸಂಖ್ಯೆಯನ್ನ ಬಿಡಬೇಕು. ಎ ಯ ಬಾಜು ಇರುವಂತ ಸಂಖ್ಯೆನ ಬಿಟ್ಟು ಇಲ್ಲಿ ಏನು ಸಂಖ್ಯೆ ಉಳ್ಕಿದಾವಲ್ಲ ಇವನ್ ಇಂಟು ಮಾಡ್ಕೋಬೇಕ್ರಿ. ಎ ಬೇಕಾದ್ರೆ ಎ ಮುಚ್ಚರಿ. ಯಾವ ಸಂಖ್ಯೆ ಅದಂಗಿರ್ಲೆ? 5 ಮತ್ತ 3 ಐತಿ. ಸೊ 5 3 ಏನ್ ಮಾಡ್ಕೋಬೇಕು? ಇಂಟು ಮಾಡ್ಕೋಬೇಕು. ಏನಾಯ್ತಪ್ಪ ಅದಕ್ಕೆ? ಓಕೆ, ಈಗ ಎ ಬೇಕಂದ್ರೆ ನಾವೇನ್ ಮಾಡ್ಬೇಕು? ಎ ಬಾಜು ಇರುವಂತ ಸಂಖ್ಯೆ ಬಿಟ್ಟು ಉಳ್ಕಿದ್ ಇಂಟು ಮಾಡ್ಕೋಬೇಕು. 3 × 5.
ನೆಕ್ಸ್ಟ್ ಬಿ ಬೇಕಂದ್ರ ಬಿ ಯ ಬಾಜು ಇರುವಂತ ಸಂಖ್ಯೆನ ಬಿಟ್ಟು ಉಳ್ಕಿದ ಇಂಟು ಮಾಡ್ಕೋಬೇಕ್ರಿ. ಈಗ ಬಿ ಐತಂತ ತಿಳ್ಕೊರಿ, ಬಿ ಬೇಕಾಗಿತ್ತಂದ್ರ ಬಿ ಯ ಬಾಜು ಸಂಖ್ಯೆ ಬಿಟ್ಟು ಈ ಉಳ್ಕಿದ 2 ಸಂಖ್ಯೆ ಇಂಟು ಮಾಡ್ಕೋಬೇಕು. 5 ಮತ್ತ 2, ಸೊ 5 ಇಂಟು 2 ಮಾಡ್ಕೋಬೇಕು. ನೆಕ್ಸ್ಟ್ ಸಿ ಬೇಕಂದ್ರೆ ಸಿ ಯ ಬಾಜು ಸಂಖ್ಯೆ ಬಿಟ್ಟು ಉಳ್ಕಿದ ಸಂಖ್ಯೆ ಇಂಟು ಮಾಡ್ಕೋಬೇಕು. 3 ಇಂಟು 2, 3 ಇಂಟು 2. ಸೊ 5 3s 15 raised to 5 2s 10 raised to 3 2s 6. 15 ಅನುಪಾತ 10 ಅನುಪಾತ 6 ಏನಪ್ಪ ಅಂದ್ರೆ ಉತ್ತರ ಆಗ್ತದೆ. 3 ಸಂಖ್ಯೆ ಇದ್ರೆ ಏನ್ ಮಾಡ್ಬೇಕು? ಎ ಬೇಕಾದ್ರೆ ಎ ಮುಚ್ಚುದ್ರಿ. ಏನ ಮುಚ್ಚು ಅಂದ್ರೆ ಯಾವುದು ಸಂಖ್ಯೆ ಹಂಗಾರಲೆ 5 ಮತ್ತು 3 ಇದನ್ನ 5 3 ಎಷ್ಟ 15. ಸೇಮ್ ಬಿ ಬೇಕಾದ್ರೆ ಬಿ ಸಂಖ್ಯೆ ಮುಚ್ಚ್ರಿ. ಯಾವುದು ಹಂಗಾರಲೆ 5 ಮತ್ತು 2 ಇತ್ತು, 5 2 10. ಸಿ ಬೇಕಾದ್ರೆ ಸಿ ಮುಚ್ಚ್ರಿ. ಯಾವುದು ಹಂಗಾರಲೆ 3 ಮತ್ತು 2 3 2 ಎಷ್ಟ 6 3 2s 6. ಇದೇನಪ್ಪ ಅಂದ್ರೆ ಆನ್ಸರ್ ಆಗ್ತೈತಿ. ಭಾಳ ಈಸಿ ಐತಿ, ಸಿಂಪಲ್ ಐತಿ. ಹೌದಾ? ಕ್ಲಿಯರ್ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ಸೇಮ್ ಪ್ರಶ್ನೆ ತಗೋರಂಗಾರಲೆ 4a is equal to 4a is equal to 5b is equal to 7c. Find the a raised to b raised to c. a raised to b raised to c ಅನ್ನ ಕಂಡು ಹಿಡಿಯಿರಿ. Find the a raised to b raised to c. a ಅನುಪಾತ b ಅನುಪಾತ c ಅನ್ನ ಕಂಡು ಹಿಡಿಯಿರಿ.